ಮೊದಲ ಮೈಸೂರು ಯುದ್ಧದ ಕಥೆ 1767 ರಿಂದ 1769. ಹೈದರ ಅಲಿ ಮತ್ತು ಇಂಗ್ಲಿಷರ ನಡುವೆ ನಡೆದ ಧೈರ್ಯದ ಕಾದಾಟ. ಮೈಸೂರು ರಾಜ್ಯದ ಶಕ್ತಿ. ಬಹಳ ವರ್ಷಗಳ ಹಿಂದೆ ಮೈಸೂರು ರಾಜ್ಯವನ್ನು ಹೈದರ ಅಲಿ ಎಂಬ ಧೈರ್ಯಶಾಲಿ ಸೇನಾನಿ ಆಡಳಿತ ಮಾಡುತ್ತಿದ್ದ. ಅವನಿಗೆ ಬುದ್ಧಿ, ತಂತ್ರ ಮತ್ತು ಶೌರ್ಯ ಮೂರೂ ಬಹಳ ಹೆಚ್ಚು. ಹೈದರ ಅಲಿ ತನ್ನ ಸೇನೆಯನ್ನು ತುಂಬಾ ಬಲಿಷ್ಠವಾಗಿ ನಿರ್ಮಿಸಿದ್ದ. ಅವನ ಬಳಿಯೂ ಕುದುರೆ ಸೈನ್ಯ, ತೋಪುಗಳು ಮತ್ತು ಧೈರ್ಯಶಾಲಿ ಯೋಧರಿದ್ದರು. ಆ ಸಮಯದಲ್ಲಿ ಇಂಗ್ಲಿಷರು, ಬ್ರಿಟಿಷರು ದಕ್ಷಿಣ ಭಾರತದ ಭಾಗಗಳಲ್ಲಿ ವ್ಯಾಪಾರ ಮಾಡುತ್ತಾ ತಮ್ಮ ಅಧಿಕಾರವನ್ನು ಹೆಚ್ಚಿಸುತ್ತಿದ್ದರು. ಅವರು ಮೈಸೂರು ರಾಜ್ಯದ ಬಲವನ್ನು ನೋಡಿದಾಗ ಭಯಪಟ್ಟರು. ಇಂಗ್ಲಿಷರು ಒಬ್ಬರೇ ಹೈದರ ಅಲಿಯನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡರು. ಅವರು ಮದ್ರಾಸ್ನ ಇಂಗ್ಲಿಷರು, ಮರಾಠರು ಮತ್ತು ನಿಜಾಂ, ಹೈದರಾಬಾದ್ ರಾಜ್ಯದೊಂದಿಗೆ ಮೈತ್ರಿ ಮಾಡಿಕೊಂಡರು. ಈ ಮೂರು ಶಕ್ತಿಗಳು ಸೇರಿ ಮೈಸೂರಿನ ವಿರುದ್ಧ ಹೋರಾಡಲು ಬಂದವು. ಆದರೆ ಹೈದರ ಅಲಿ ಕೂಡ ಚತುರನಾಗಿದ್ದ. ಅವನು ತನ್ನ ಶತ್ರುಗಳೆಲ್ಲರ ನಡುವೆ ಗೊಂದಲ ಸೃಷ್ಟಿಸಿದ. ನಿಜಾಂನ ಜೊತೆ ಮಾತನಾಡಿ ಇಂಗ್ಲಿಷರ ವಿರುದ್ಧ ತಿರುಗಿಸಿದ. 1767 ರಲ್ಲಿ ಯುದ್ಧ ಆರಂಭವಾಯಿತು. ಹೈದರ ಅಲಿ ತನ್ನ ಸೇನೆಯೊಂದಿಗೆ ವೇಗವಾಗಿ ದಾಳಿ ಮಾಡುತ್ತಿದ್ದ. ಅವನ ತಂತ್ರಗಳು ಇಂಗ್ಲಿಷರಿಗೆ ಅರ್ಥವಾಗುತ್ತಿರಲಿಲ್ಲ. ಹೈದರ ಅಲಿ ಮೈಸೂರಿನಿಂದ ಚಲಿಸಿ ಮದ್ರಾಸ್, ಇಂದಿನ ಚೆನ್ನೈ ಕಡೆಗೆ ನೇರವಾಗಿ ಬಂದನು. ಅವನ ತೋಪುಗಳು, ಕುದುರೆ ಸೈನ್ಯ ಮತ್ತು ಯೋಧರು ಬೆಂಕಿಯಂತೆ ಮುಂದೆ ಸಾಗಿದರು. ಇಂಗ್ಲಿಷರು ಬೆಚ್ಚಿಬಿದ್ದರು. ಇಂಗ್ಲಿಷರಿಗೆ ಯುದ್ಧ ಮುಂದುವರಿಸುವ ಧೈರ್ಯ ಇರಲಿಲ್ಲ. 1769 ರಲ್ಲಿ ಅವರು ಶಾಂತಿ ಒಪ್ಪಂದ, ಟ್ರೀಟಿ ಆಫ್ ಮಡ್ರಾಸ್ ಮಾಡಿದರು. ಈ ಒಪ್ಪಂದದ ಪ್ರಕಾರ ಎರಡೂ ರಾಜ್ಯಗಳು ಪರಸ್ಪರದ ಮೇಲೆ ದಾಳಿ ಮಾಡಬಾರದು ಎಂದು ಒಪ್ಪಿಕೊಂಡವು. ಹೈದರ ಅಲಿ ಮೈಸೂರು ರಾಜ್ಯದ ಶಕ್ತಿಯನ್ನು ಉಳಿಸಿಕೊಂಡು ಜಯಶಾಲಿಯಾಗಿ ಮನೆಗೆ ಮರಳಿದನು. ಮೊದಲ ಮೈಸೂರು ಯುದ್ಧದಲ್ಲಿ ಹೈದರ ಅಲಿ ತನ್ನ ಬುದ್ಧಿವಂತಿಕೆ ಮತ್ತು ತಂತ್ರದ ಮೂಲಕ ಇಂಗ್ಲಿಷರನ್ನು ಸೋಲಿಸಿದನು. ಅವನು ಭಾರತದ ಶೂರ ಯೋಧರಲ್ಲಿ ಒಬ್ಬನಾಗಿ ಇತಿಹಾಸದಲ್ಲಿ ಹೆಸರು ಪಡೆದನು.